ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಜನಪದ ಗೀತೆ ತವರಿನ ಸಿರಿ, ತಾಯಿ ಮನೆಯ ಸಂಪತ್ತು. ಸಿರಿ ಅಂದರೆ ಶ್ರೀ ಸಂಪತ್ತು. ಈ ಜನಪದ ಗೀತೆಯ ಭಾವಾರ್ಥವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಜನಪದ ಗೀತೆ ಸಾಧಾರಣವಾಗಿ ಜನಾಂಗದ ಜೀವಾಳ ಎನ್ನುವಂತಹ ಸಿಂಪಿ ಲಿಂಗಣ್ಣನವರ ಮಾತು ಅಕ್ಷರಶಃ ನಿಜ. ತವರಿನ ಸಿರಿ ಎಂಬ ಜನಪದ ಗೀತೆ ಹೆಣ್ಣು ಮಗಳ ತವರಿನ ಪ್ರೀತಿಯನ್ನು, ತಾಯಿ ತಂದೆಯರ ಮೇಲಿನ ಮಮತೆಯನ್ನು ಕೂಡ ತೆರೆದಿಟ್ಟಿದೆ. ಹೆಣ್ಣು ಮಕ್ಕಳಿಗೆ ತವರಿನ ಮೇಲಿರುವಂತಹ ಅಭಿಮಾನ, ತಾಯಿ ತಂದೆಯರ ಮೇಲಿರುವಂತಹ ಪ್ರೀತಿ, ಮಮತೆ, ತವರು ಮನೆಯ ಸುಖ ಎಲ್ಲವೂ ಕೂಡ ಇಲ್ಲಿ ಅಭಿವ್ಯಕ್ತವಾಗಿದೆ. ಈ ಪ್ರೀತಿ ನಮ್ಮೆಲ್ಲ ಹೆಣ್ಣು ಮಕ್ಕಳ ಭಾವನೆಯ ಪ್ರತಿಬಿಂಬವೂ ಹೌದು. ಚೊಚ್ಚಲ ಹೆರಿಗೆಗಾಗಿ ತವರು ಮನೆಗೆ ಬಂದಂತಹ ಹೆಣ್ಣು ಮಗಳು 4 ತಿಂಗಳು ಕಳೆದ ನಂತರ ಮಗುವಿರುವಂತಹ ತೊಟ್ಟಿಲನ್ನು ಹೊತ್ತುಕೊಂಡು ಹಾಲಿಗೆಂದು ಅಪ್ಪ ಕೊಟ್ಟ ಎಮ್ಮೆ, ತವರಿನಲ್ಲಿ ಕೊಟ್ಟಂತಹ ಸೀರೆಯನ್ನು ಉಟ್ಟುಕೊಂಡು ಹೋಗುವಾಗ ಮತ್ತೆ ಮತ್ತೆ ಪ್ರೀತಿಯಿಂದ ತಿರುಗಿ ತನ್ನ ತಂದೆ ತಾಯಿಯನ್ನು ನೋಡುತ್ತಾಳೆ. ತಾಯಿ ತಂದೆಯೊಂದಿಗೆ ಇರುವಂತಹ ಸುಖ ಬೇರೆ ಯಾವುದರಲ್ಲಿಯೂ ಸಿಗಲಿಕ್ಕಿಲ್ಲ ಅನ್ನುವಂಥ ಭಾವನೆಯನ್ನು ಇಲ್ಲಿ ಗಮನಿಸಬಹುದು. ಯಾವ ಬಂಧುಗಳು, ಯಾವುದೇ ಆಪ್ತರು ಎಷ್ಟೇ ಇದ್ದರೂ ಕೂಡ ಅವರಲ್ಲಿ ಯಾರೂ ಕೂಡ ಹೆತ್ತ ತಾಯಿಯನ್ನು ಸರಿಗಟ್ಟಲಾರರು. ಹಾಗೆ ತಾಯಿಗೆ ತಾಯಿಯೇ ಸಾಟಿ. ತಾಯಿಯ ಬಗೆಗಿನ ಕಾಳಜಿ, ಮಾತೃಪ್ರೇಮವನ್ನು ನಾವಿಲ್ಲಿ ಗಮನಿಸಬಹುದು. ತೊಟ್ಟಿಲ ಹೊತ್ತುಕೊಂಡು ತವರು ಬಣ್ಣ ಉಟಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತವರೂರ ಹತ್ತಿ ತಿರುಗಿ ನೋಡ್ಯಾಳ. ಅಂದರೆ ಈ ಜನಪದ ಗೀತೆಯಲ್ಲಿ ಮಗಳೊಬ್ಬಳು ಹೆರಿಗೆಗೆ ತವರಿಗೆ ಬಂದಿದ್ದಾಳೆ, ತನ್ನ ತಾಯಿ ಮನೆಗೆ ಬಂದಿದ್ದಾಳೆ. ಎಲ್ಲವೂ ಕೂಡ ಮಗುವನ್ನು ಹೆತ್ತಾಗಿದೆ. ಇನ್ನೇನು ತನ್ನ ಗಂಡನ ಮನೆಗೆ ಹೋಗಬೇಕಾದಂತಹ ಸಮಯ ಬಂದಿದೆ. ಆಗ ಅಂದರೆ ಗಂಡನ ಮನೆಗೆ ಹೊರಟು ನಿಂತಿದ್ದಾಳೆ. ಆಗ ಹಾಲು ತುಪ್ಪ ಉಂಡಂತಹ ಈ ಮಗಳು ಅಲ್ಲಿ ತವರು ಬಣ್ಣ ಉಟಕೊಂಡು, ತವರ ಬಣ್ಣ ಅಂದರೆ ಹಸಿರಿನ ಬಣ್ಣ, ತಾಯಿ ಮನೆಯವರು ಕೊಟ್ಟಂತಹ ಸೀರೆಯನ್ನು ಉಟ್ಟುಕೊಂಡಿದ್ದಾಳೆ. ಹಾಗೆ ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡ್ಕೊಂಡು, ಅಂದರೆ ಅಪ್ಪ ಕೊಟ್ಟಂತಹ ಎಮ್ಮೆ. ಅಪ್ಪ ಯಾಕೆ ಎಮ್ಮೆಯನ್ನು ಕೊಡ್ತಾನೆ ಅಂದರೆ, ಹಾಲು ತುಪ್ಪ ಉಂಡು ಮಗಳು ಮತ್ತು ಮೊಮ್ಮಗಳು ಅಲ್ಲಿ ಸುಖವಾಗಿರಲಿ ಅಂತ ಅಪ್ಪ ಒಂದು ಎಮ್ಮೆಯನ್ನು ಆಕೆಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಹೊರಡುವ ದಿನಕ್ಕೆ ಅದೇ ಮಗಳಿಗೆ ಹೊಸ ಸೀರೆಯನ್ನು ಕೊಡಿಸಿದ್ದಾನೆ, ತವರ ಬಣ್ಣ ಉಟ್ಕೊಂಡು. ಇವೆಲ್ಲವುಗಳ ಜೊತೆಗೆ ನಡೆದಂತಹ ಮಗಳು ತವರನ್ನು ತೊರೆಯುವಂಥ ಸಂದರ್ಭ. ಈಗ ಆ ಮಗುವನ್ನು ಹಿಡ್ಕೊಂಡು ಹೊರಟು ನಿಂತಿದ್ದಾಳೆ. ಬಹಳಷ್ಟು ದುಃಖದಲ್ಲಿದ್ದಾಳೆ. ಅಲ್ಲಿ ಹೇಳ್ತಾರೆ, ಯಾವುದು, ತಿಟ್ಟು ಹತ್ತಿ ತಿರುಗಿ ನೋಡ್ಯಾಳ. ತಿಟ್ಟು ಅಂದರೆ ಎತ್ತರವಾದಂತಹ ದಿಬ್ಬ. ಈಗಿನ ಸನ್ನಿವೇಶ ಬೇರೆ, ಅಂದಿನ ಸನ್ನಿವೇಶ ಬೇರೆ. ಈಗಾದರೆ ಕಾರು ಇದೆ, ಎಲ್ಲವೂ ಇದೆ, ಸಕಲ ಸವಲತ್ತುಗಳು ಎಲ್ಲವೂ ಇದೆ. ಆದರೆ ಹಿಂದೆ ಹೇಗೆ ಆ ಮಗಳು ಹೊರಟು ನಿಂತಿದ್ದಾಳೆ ಅಂದರೆ, ಆ ದಿಬ್ಬವನ್ನು ಹತ್ತಿ ಇಳಿದರೆ ಆಕೆಯ ಗಂಡನ ಮನೆ. ದಿಬ್ಬದ ತುದಿಯಲ್ಲಿ ಈಗ ಅವಳು ನಿಂತು ಈ ಕಡೆ ಇರುವಂತಹ ತನ್ನ ತಾಯಿಯ ಮನೆಯನ್ನು, ತವರನ ಮನೆಯನ್ನೊಮ್ಮೆ ನೋಡ್ತಾಳೆ. ಕಣ್ಣೀರು ಹಾಕಿಕೊಂಡು ನೋಡ್ತಾಳಂತೆ. ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತವರೂರ ಹತ್ತಿ ತಿರುಗಿ ನೋಡ್ಯಾಳ. ತನ್ನ ತವರನ ಕಡೆಗೊಮ್ಮೆ ನೋಡ್ತಾಳೆ ಮತ್ತು ಹರಸ್ತಾಳಂತೆ ಅವಳು. ಅಂದರೆ ತನಗೆ ಈ ರೀತಿ ಒಂದು ತನ್ನನ್ನು ಸುಖವಾಗಿ ನೋಡಿಕೊಂಡಂತಹ, ಇಂತಹ ತವರಿನ ಬಣ್ಣವನ್ನು ಕೊಟ್ಟಂತಹ, ಇಂತಹ ಎಮ್ಮೆಯನ್ನು ಕೊಟ್ಟಂತಹ, ತಾನು ಮತ್ತು ತನ್ನ ಮಗು ಹಾಯಾಗಿರಲಿ, ಆರೋಗ್ಯವಾಗಿರಲಿ ಅಂತ ಅಪ್ಪ ಕೊಟ್ಟಂತಹ ಈ ಎಮ್ಮೆಯನ್ನು ಹಿಡ್ಕೊಂಡು ಅವಳು ತಿಟ್ಟಿನ ಕೆಳಗೆ ಗಂಡನ ಮನೆಯನ್ನು, ಅಂದರೆ ಕೆಳಗಡೆ ತುಂಬ ದೂರದಲ್ಲಿದೆ ಗಂಡನ ಮನೆ, ತಾಯಿ ಮನೆಯಿಂದ ಹೊರಟಿದ್ದಾಳೆ. ತಾಯಿ ಮನೆಯಿಂದ ಹೊರಟಿದಂತಹ ಈ ಹೆಣ್ಣು ಮಗಳು ಬಹಳಷ್ಟು ಕಣ್ಣೀರು ಸುರಿಸ್ತಾಳೆ. ಅಂದರೆ ಈಗಿನ ಹಾಗೆ ಮೊದಲೇ ಹೇಳಿದ ಹಾಗೆ ವಾಹನಗಳ ಸೌಕರ್ಯ ಇಲ್ಲ. ಒಂದು ಸಲಕ್ಕೆ ಹೋದ ನಂತರ ಮತ್ತೆ ತಿರುಗಿ ಬರುವುದು ಇನ್ನೂ ಎಷ್ಟೋ ವರ್ಷಗಳ ನಂತರ. ಹಾಗಾಗಿ ತಾನು ಸುಖವಾಗಿ ಕಳೆದಂತಹ, ಹೆರಿಗೆಗಾಗಿ ಬಂದಂದಿನಿಂದ ಹಿಡಿದು ಈ ಮಗುವನ್ನು ಹೆರುವವರೆಗೆ ಸುಖವಾಗಿ ಕಳೆದಂತಹ ಆ ತವರು ಮನೆಯನ್ನು ಮತ್ತೊಮ್ಮೆ ತಿರುಗಿ ನೋಡ್ತಾಳೆ. ತವರಿನ ಬಣ್ಣವನ್ನು, ತವರಿನವರು ಕೊಟ್ಟಂತಹ ಸೀರೆಯನ್ನು ಉಟ್ಟುಕೊಂಡು
ಅಪ್ಪ ಕೊಟ್ಟಂತಹ ಆ ಎಮ್ಮೆಯನ್ನು ಹೊಡ್ಕೊಂಡು ಹೋಗ್ತಾ ಇರುವಂತಹ ಈ ಹೆಣ್ಣು ಮಗಳು ಕೊನೆಯದಾಗಿ ಒಮ್ಮೆ ತನ್ನ ತಾಯಿ ಮನೆಯನ್ನು ನೋಡ್ತಾಳಂತೆ. ಉಂಗುರ ಉಡಿದಾರ ಮುರಿದರ ಮಾಡಿಸಬಹುದು, ಮಡದಿ ಸತ್ತರ ತರಬಹುದು, ಮಡದಿ ಸತ್ತರ ತರಬಹುದು, ಹಡೆದಂಥ ತಂದೆ ತಾಯಲ್ಲಿ ಸಿಕ್ಕಾರ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ವಿದ್ಯಾರ್ಥಿಗಳೇ, ಇದೊಂದು ಜನಪದ ಹಾಡಿನ ಸಾಲು, ಬಹಳಷ್ಟು ಜನಪ್ರಿಯವಾಗಿರುವಂಥ ಹಾಡು. ಅಂದರೆ ಇಲ್ಲಿ ವಸ್ತುಗಳ ಬದಲಿಗೆ ಮನುಷ್ಯರು, ಅದರಲ್ಲಿಯೂ ಕೂಡ ತಂದೆ ತಾಯಿ ಅಥವಾ ಸಂಬಂಧಗಳ ಅಮೂಲ್ಯತೆಯನ್ನು ಎತ್ತಿ ತೋರಿಸುವಂಥದ್ದು. ಅಂದರೆ ಮುರಿದ ಆಭರಣಗಳನ್ನು ಸರಿಪಡಿಸಬಹುದು. ಇಲ್ಲಿ ಹೇಳುವಂಥದ್ದು ಅದೇ. ಯಾವುದು, ಉಂಗುರ ಎಲ್ಲಿಯಾದರೂ ತುಂಡಾದರೆ ಉಂಗುರ ತುಂಡರಿಸಿದರೆ ಅದನ್ನು ತಗೊಂಡು ಹೋಗಿ ಬೇರೆ ಮಾಡಿಸಬಹುದು ಅಥವಾ ಅದನ್ನೇ ಸರಿ ಮಾಡಿಸಬಹುದು. ಉಡಿದಾರ ಅಂದರೆ ಸೊಂಟಕ್ಕೆ ಹಾಕುವಂಥ ಬೆಳ್ಳಿದ್ದಿರ್ಬೋದು ಅಥವಾ ಚಿನ್ನದ ಆಭರಣ ಇರ್ಬೋದು, ಅದು ನೂಲನ್ನು ಹಾಕಿಕೊಳ್ಳುವಂಥ ನೀವು ಗಮನಿಸಿರ್ಬೋದು. ಆ ಉಡಿದಾರ ಮುರಿದರೂ ಕೂಡ ಅದನ್ನು ಮಾಡಿಸಬಹುದು. ಆದರೆ ಹಡೆದಂಥ ತಂದೆ ತಾಯಿಯರು ಎಲ್ಲಿ ಸಿಗುತ್ತಾರೆ? ಅಂದರೆ ಮುರಿದ ಆಭರಣಗಳನ್ನು ಸರಿಪಡಿಸಬಹುದು ಅಥವಾ ಹೊಸತನ್ನು ಮಾಡಿಸಬಹುದು. ಆದರೆ ಹೆತ್ತವರು ಎಲ್ಲಿ ಸಿಗ್ತಾರೆ ಅನ್ನುವಂಥದ್ದು. ಅಂದರೆ ಬಂಗಾರದ ಉಂಗುರ ಅಥವಾ ಉಡಿದಾರ ಮುರಿದರೆ ಅದನ್ನು ಅಕ್ಕಸಾಲಿಗನ ಹತ್ತಿರ ಹೋಗಿ ಮತ್ತೊಂದು ಮಾಡಿಸಬಹುದು ಅಥವಾ ಹೊಸತನ್ನು ತರಬಹುದು. ಅದರಲ್ಲಿಯೂ ಹೇಳ್ತಾರೆ ನೋಡಿ, ಮಡದಿ ಸತ್ತರ ತರಬಹುದು. ಹೆಂಡತಿ ಸತ್ತು ಹೋದರೂ ಕೂಡ ಇನ್ನೊಂದು ಮದುವೆಯಾಗಬಹುದು ಅಥವಾ ಇನ್ನೊಂದು ಹೆಣ್ಣನ್ನು ತರಬಹುದು. ಹಡೆದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ. ಹಡೆದಂಥ ಹೆತ್ತಂತಹ, ನಮಗೆ ಜನ್ಮ ನೀಡಿದಂತಹ, ಹೊತ್ತು ಹೊರೆದಂತಹ ತಂದೆ ತಾಯಿಯರು ಎಲ್ಲಿ ಸಿಗುತ್ತಾರೆ? ಅಂದರೆ ಅವರ ಪ್ರೀತಿಯೇ ಬೇರೆ. ಅವರ ಅಸ್ತಿತ್ವಕ್ಕೆ ಇದ್ದಷ್ಟು ಗೌರವ ಬೇರೆ ಅಸ್ತಿತ್ವಕ್ಕೆ. ಅಂದರೆ ಕೆಲವರು ಹೇಳ್ಬೋದು ಬಾಡಿಗೆಗೆ ತರ್ಬೋದು ಅಂತ. ಇಲ್ಲ, ಬೇರೆ ಯಾವುದನ್ನು ಬೇಕಾದರೂ ಬಾಡಿಗೆಗೆ ತರ್ಬೋದು. ಆದರೆ ನಮಗೆ ಜನ್ಮ ನೀಡಿದಂತಹ ತಂದೆ ತಾಯಿಯರನ್ನು ತರಲು ಸಾಧ್ಯವಿಲ್ಲ. ವಸ್ತುಗಳ ಬದಲಿಗೆ ಇಂತಹ ಸಂಬಂಧಗಳನ್ನು ತರಲು ಸಾಧ್ಯವಿಲ್ಲ. ಅಂದರೆ ಇಲ್ಲಿ ಹೆತ್ತವರ ಮೇಲೆ ಇರುವಂಥ ಪ್ರೀತಿಯನ್ನು ಇಲ್ಲಿ ಜನಪದರು ಹೇಳ್ತಾರೆ. ಅಂದರೆ ಇನ್ನೊಂದನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದು? ಹೊತ್ತಂತಹ ತಂದೆ ತಾಯಿಯರನ್ನು, ಅದರಲ್ಲಿಯೂ ಹಡೆದಂತಹ ತಾಯಿಯನ್ನಂತೂ ತರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಈ ಭಾಗದಲ್ಲಿ ನಾವು ನೋಡ್ಬೋದು. ಮುಂದಿನ ಭಾಗ ಏನು ಇದೆ ಅಂತ ನೋಡೋಣ. ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕು, ತಾಸು ಹೊತ್ತಿನ ಹಾದಿ ತವರೂರು, ಮನೆಯಲ್ಲಿ ಕಾಶಿ ಕುಂತವಳೆ ಹಡೆದವ್ವ. ಕಾಶಿ ಮತ್ತು ತವರು ಮನೆ. ಕಾಶಿ ಅಂದರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ತುಂಬ ದೂರ ಇರುವಂಥ ಒಂದು ಸ್ಥಳ. ಎಲ್ಲೋ ಇರುವಂತಹ ಕಾಶಿಗೆ ಹೋಗಬೇಕು ಅಂತ ಇದ್ದರೆ ಏಸೊಂದು ದಿನ ಬೇಕು, ಎಷ್ಟೊಂದು ದಿನಗಳು ಬೇಕು. ಅಂದರೆ ಅಲ್ಲಿಗೆ ಹೋಗಲಿಕ್ಕೆ ಆಗ್ತದೋ ಇಲ್ವೋ, ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕು. ತಾಸು ಹೊತ್ತಿನ ಹಾದಿ ತವರೂರು. ಅಂದರೆ ತವರಿನ ಮನೆಯಂತೂ ಒಂದು ತಾಸು ಅಂದರೆ ಗಂಟೆ, ಒಂದು ತಾಸು ಹೊತ್ತಿನ ಹಾದಿಯಷ್ಟೇ. ಅಮ್ಮನ ಮನೆಗೆ ಹೋಗಬೇಕಾದ್ರೆ ಒಂದೇ ಗಂಟೆ. ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕು, ತಾಸು ಹೊತ್ತಿನ ಹಾದಿ ತವರೂರು, ಮನೆಯಲ್ಲಿ ಕಾಶಿ ಕುಂತವಳೆ ಹಡೆದವ್ವ. ಅಂದರೆ ಅಲ್ಲಿಗೆ ಹೋದರೆ ಸಾಕು, ತಾಯಿಯ ಮನೆಗೆ ಹೋದರೆ ಸಾಕು, ಅಲ್ಲಿ ನನ್ನ ತಾಯಿ ಇರ್ತಾಳೆ. ಅಲ್ಲಿ ನನ್ನ ತಾಯಿಯನ್ನು ಅಂದರೆ ಕಾಶಿ ಕುಂತವಳೆ ಹಡೆದವ್ವ. ಅಂದರೆ ತನ್ನ ತಾಯಿಯನ್ನು ಕಾಶಿಗೆ ಹೋಲಿಸಿ ಬಿಡ್ತಾಳೆ ಅವಳು. ತನ್ನ ತಾಯಿಯನ್ನು ಕಾಶಿಯಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಲಿಸಿ ಬಿಡ್ತಾಳೆ ಈ ಹೆಣ್ಣುಮಗಳು. ಅಂದರೆ ಆ ಕಲ್ಪನೆಯನ್ನು ನೀವು ನೋಡಬೇಕು. ಕಾಶಿಗೆ ಹೋಗಲಿಕ್ಕೆ ಎಷ್ಟೊಂದು ದಿನ ಬೇಕು, ಅಲ್ಲಿಗೆ ನಾನು ಹೋಗ್ತೇನೆ ಇಲ್ವೋ, ಆದರೆ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಒಂದೇ ಗಂಟೆ ಸಾಕು. ಅಲ್ಲಿ ನನ್ನಮ್ಮ ಕಾಶಿ ಕುಂತವಳೆ, ನನ್ನನ್ನು ಕಾದುಕೊಂಡು ಕೂತ್ಕೊಂಡಿದ್ದಾಳೆ. ಅದೇ ರೀತಿಯಲ್ಲಿ ಕಾಶಿ ಕುಂತವಳೆ, ಕಾಶಿಯ ಹಾಗೆ ಇರುವಂತಹ ಸ್ಥಳದಲ್ಲಿ ನನ್ನ ಅಮ್ಮ ಕೂತ್ಕೊಂಡಿದ್ದಾಳೆ. ಅಂದರೆ ಕಾಶಿಯಂತಹ ಒಂದು ಪುಣ್ಯಕ್ಷೇತ್ರವನ್ನು ತನ್ನ ತಾಯಿ ಮನೆಗೆ ಹೋಲಿಸುವಂಥ, ಅವರ ಮನೆಗೆ ಹೋಲಿಸುವಂಥದ್ದು. ಅಂದರೆ ಇಲ್ಲಿ ಜನಪದ ಹೆಣ್ಮಕ್ಳು ಅಂದರೆ ತವರು ಮನೆಗೆ ಮತ್ತು ತಾಯಿಗೆ ಕೊಟ್ಟಂತಹ ಪ್ರಾಶಸ್ತ್ಯ, ಗೌರವವನ್ನು ಈ ಜನಪದ ಗೀತೆಗಳಲ್ಲಿ ನಾವು ಕಾಣಬಹುದು. ಮುಂದೆ ಏನು ಹೇಳ್ತಾರೆ ಅಂತ ನೋಡೋಣ ಮುಂದಿನ ಭಾಗದಲ್ಲಿ.
ಯಾರು ಆದರೂ ಹೆತ್ತ ತಾಯಂತೆ ಆದಾರೋ ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು ದೀವಿಗೆಯಂಥ ಬೆಳಕುಂಟೆ. ಇಲ್ಲಿ ಜನಪದ ಹೆಣ್ಣುಮಕ್ಕಳು ತನ್ನ ತಾಯಿಯ ಬಗ್ಗೆ ಹೇಳುವಂತಹ ಮಾತು ನೋಡಿ. ಯಾವ ಬಂಧುಗಳು ಎಷ್ಟೇ ಇರಲಿ, ಎಷ್ಟೇ ಆತ್ಮೀಯರು, ಎಷ್ಟೇ ಜನ ಇದ್ದರೂ ಕೂಡ ಅವರಲ್ಲಿ ಯಾರೂ ಕೂಡ ತನ್ನ ತಾಯಿಯನ್ನು ಸರಿಗಟ್ಟಲಾರರು. ಯಾರು ಆದರೂ ಹೆತ್ತ ತಾಯಂತೆ ಆದಾರೋ, ಯಾರಿದ್ರೂ ಕೂಡ ಎಷ್ಟೇ ಇರಲಿ, ಮನೆಯಲ್ಲಿರುವಂತಹ ಚಿಕ್ಕಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಎಷ್ಟೇ ಪ್ರೀತಿ ಕೊಟ್ಟರೂ ಕೂಡ ಸ್ವಂತ ತಾಯಿ ಕೊಟ್ಟಷ್ಟು ಪ್ರೀತಿಗೆ ಅವರ ಪ್ರೀತಿ ಸರಿಗಟ್ಟುವುದಿಲ್ಲ. ತಾಯಿಗೆ ತಾಯಿಯೇ ಸಾಟಿಯಾಗಿರ್ತಾಳೆ. ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು, ಸಾವಿರ ಸೌದೆ ಉರಿಯಬಹುದು, ಅದು ಕೂಡ ಬೆಳಕನ್ನು ನೀಡ್ತದೆ. ಒಲೆಯಲ್ಲಿ ಎಷ್ಟೇ ಕೊಳ್ಳಿಯನ್ನು ಇಟ್ಟರೂ ಕೂಡ, ಎಷ್ಟೇ ಕಟ್ಟಿಗೆಯನ್ನು ಇಟ್ಟರೂ ಕೂಡ ಅಲ್ಲೊಂದು ಬೆಳಕು ಇರ್ತದೆ. ಆದರೆ ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು ದೀವಿಗೆಯಂಥ ಬೆಳಕುಂಟೆ. ದೀವಿಗೆ ಅಂದರೆ ಜ್ಯೋತಿ, ಅಂದರೆ ಈ ದೀವಿಗೆಯ ಬೆಳಕನ್ನು ನೀವು ನೋಡಿರ್ಬೋದು, ಅಥವಾ ದೀಪದ ಬೆಳಕು ಬಹಳಷ್ಟು ಸೌಮ್ಯವಾಗಿ ಉರಿಯುತ್ತಾ ಇರ್ತದೆ. ಕಣ್ಣಿಗೂ ಕೂಡ ಮಂದವಾಗಿ ಬೆಳದಿಂಗಳ ರೀತಿಯಲ್ಲಿ ಇರ್ತದೆ. ಸೌಮ್ಯವಾದಂತಹ ಬೆಳಕು ಅಲ್ಲಿ ಸಾವಿರ ಸೌದೆ ಉರಿಯುತ್ತಾ ಇರುವಂತಹ ಸೌದೆಯ ಆ ಬೆಳಕಿಗೆ ಸರಿ ಹೊಂದುವುದಿಲ್ಲ. ಅಂದರೆ ಯಾವ ರೀತಿ ದೀಪವೂ ಕೂಡ ಉರಿಯುವ ಸೌದೆ, ನೀವು ಯೋಚನೆ ಮಾಡ್ಬೋದು, ಸೌದೆ ಉರಿಯುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಉರಿಯುತ್ತದೆ. ಒಲೆಯ ಒಳಗೂ ಉರಿಯುತ್ತದೆ ಅಥವಾ ಚಿತೆಯಲ್ಲಿಯೂ ಉರಿಯುತ್ತದೆ, ಆದರೆ ಅದರ ಬೆಳಕೇ ಬೇರೆ. ಆದರೆ ದೀಪ ಅನ್ನುವಂಥದ್ದಿದೆ ಅಲ್ಲ, ದೀಪದ ಬೆಳಕು ಅದಕ್ಕೆ ಸರಿಯಾಗಲು ಸಾಧ್ಯವಿಲ್ಲ. ಅಂದರೆ ತನ್ನ ತಾಯಿ ಒಂದು ಬೆಳಕು ಇದ್ದ ಹಾಗೆ, ತಾಯಿಯ ಹಾಗೆ ಎಷ್ಟೇ ಜನ ನನಗೆ ಪ್ರೀತಿಯನ್ನು ಕೊಟ್ಟರೂ ಕೂಡ ಆ ತಾಯಿಯ ಪ್ರೀತಿ ಖಂಡಿತವಾಗಿಯೂ ಆಗುವುದಿಲ್ಲ. ಅಂದರೆ ಜಗತ್ತಿನಲ್ಲಿರುವಂಥ ಯಾರೇ ಆದರೂ, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ತಂಗಿ ಇರ್ಬೋದು, ಗಂಡ ಇರ್ಬೋದು, ಬಂಧು ಬಳಗಗಳು ಯಾರೂ ಇರ್ಬೋದು, ಅವರೆಲ್ಲ ಹೆತ್ತ ತಾಯಿಗೆ ಸಮಾನರಾಗುವುದಿಲ್ಲ. ಒಲೆಯಲ್ಲಿ ಸಾವಿರ ಕೊಳ್ಳಿಗಳು ಉರಿಯುತ್ತಾ ಇದ್ದರೂ ದೀಪಕ್ಕೆ ಸಮವಾದಂತಹ ಪ್ರಕಾಶವನ್ನು ನೀಡುವುದಿಲ್ಲ. ಮಕ್ಕಳಿಗೆ ತಾಯಿ ಯಾವಾಗಲೂ ಕೂಡ ದೀವಿಗೆ ಇದ್ದಂತೆ ಆಕೆ ಮಾರ್ಗವನ್ನು ತೋರಿಸುವಂಥ ಒಂದು ಬೆಳಕು ಇದ್ದ ಹಾಗೆ. ಮುಂದಿನ ಭಾಗದಲ್ಲಿ ಗಮನಿಸೋಣ, ಏನು ಹೇಳಿದ್ದಾರೆ ನೋಡೋಣ. ತಾಯಿ ಇದ್ದರೆ ಭೋಗ, ತಂದೆ ಇದ್ದರೆ ಭೋಗ, ನೀರಿದ್ದರೆ ಬಾಳೆಗೊನೆ ಭೋಗ, ನೀರಿದ್ದರೆ ಬಾಳೆಗೊನೆ ಭೋಗ, ತಾಯವ್ವ ನೀ ಇದ್ರ ನಮಗೆ ಐಭೋಗ. ಭೋಗ ಅಂದರೆ ವೈಭವದ ಜೀವನ, ಸುಖ ಸಮೃದ್ಧಿಯಿಂದ ಕೂಡಿದಂತಹ ಜೀವನ. ಅಂದರೆ ತಾಯಿ ಇದ್ದರೆ ಇಲ್ಲಿ ಯಾವುದನ್ನು ಹೇಗೆ ಹೋಲಿಸ್ತಾರೆ ಜನಪದರು ಅಂತ ನೋಡಿ. ತಾಯಿ ಇದ್ದರೆ ಭೋಗ, ಯಾವುದೇ ಮಕ್ಕಳಿಗೂ ತಾಯಿ ಇದ್ದರೆ ಸುಖ. ತಂದೆ ಇದ್ದರೆ ಭೋಗ, ತಂದೆಯೂ ಇದ್ದರೆ ವೈಭವ. ಅಂದರೆ ಎಲ್ಲವೂ ಕೂಡ ಸಿಗ್ತದೆ, ಸಮೃದ್ಧಿಯ ಬದುಕು ಆ ಮಗುವಿನದಾಗ್ತದೆ. ಹಾಗೆ ನೀರು ಇದ್ದರೆ ಬಾಳೆಗೆ ಗೊನೆ ಭೋಗ, ನೀರಿದ್ದರೆ ಮಾತ್ರ ಆ ಬಾಳೆ ಸದಾ ಯಾವಾಗಲೂ ಗೊನೆ ಹಾಕ್ತಾ ಇರ್ತದೆ. ಹಾಗೆ ತಾಯವ್ವ ನೀ ಇದ್ದರೆ ನಮಗೆ ಐಭೋಗ, ಅಂದರೆ ಇಂದ್ರನ ಭೋಗ, ಇಂದ್ರನ ಸ್ವರ್ಗ ಸುಖ ನಮಗೆ ಸಿಗ್ತದೆ ಅಮ್ಮ ನೀನಿದ್ದಾಗ. ಅಂದರೆ ತಂದೆ ತಾಯಿ ಇದ್ದಾಗ ಎಲ್ಲವೂ ಕೂಡ, ಎಲ್ಲ ಮಕ್ಕಳಿಗೂ ಕೂಡ ತಾಯಿ ಇದ್ದರೂ ಭೋಗ, ತಂದೆ ಇದ್ದರೂ ಭೋಗ. ನೀರು ಇದ್ದರೆ ಹೇಗೆ ಬಾಳೆಗೆ ಗೊನೆಯ ಭೋಗವಿರ್ತದೋ ಹಾಗೆ ತಾಯಿ ನೀನಿದ್ದರೆ ನಮಗೆ ಐಭೋಗ. ತಾಯವ್ವ ಎಂಬವಳು ದೇವಲೋಕದ ಮನಸ್ಯಾಳು, ಕಾಲು ಸೋಕಿದರ ಕರ್ಮಾವು ತಾಯವ್ವ ಕಾಸಿಗೆ ಹೋದಾರು ಕಳಿಯಾದ. ತಾಯವ್ವ ಅನ್ನುವಳು, ಅಮ್ಮ ಅನ್ನುವಳು ದೇವಲೋಕದ ಮನಸ್ಯಾಳು. ದೇವಲೋಕದಲ್ಲಿ ಇರುವಂತಹ ದೇವತೆಗಳ ಹಾಗಿನ ಮನಸ್ಸು ಉಳ್ಳವಳು ಅವಳು, ಅಥವಾ ದೇವತೆ ಮನುಷ್ಯಳ ರೂಪದಲ್ಲಿ ಬಂದವಳು ತಾಯಿ. ಹಿಂದಿನ ಕರ್ಮಗಳು ಕೆಲವೊಮ್ಮೆ ಈ ಜನ್ಮದಲ್ಲಿ ಕಳೆಯುವುದಿಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಕಾಶಿಗೆ ಹೋದರೆ ಕರ್ಮ ಕಳೆಯುತ್ತದೆ ಅಂತ. ಕೆಟ್ಟ ಕರ್ಮಗಳು ಯಾವುದಿದೆಯೋ ಅದು ಕಾಶಿಗೆ ಹೋದರೆ ನಿವಾರಣೆ ಆಗ್ತದೆ. ಆದರೆ ಕಾಶಿಗೆ ಹೋದರೂ ನಿವಾರಣೆ ಆಗದಿರುವಂತಹ ಕರ್ಮವು ತಾಯಿಯ ಕಾಲನ್ನು ಹಿಡಿದರೆ, ತಾಯಿಯ ಪಾದವನ್ನು ಹಿಡಿದರೆ ಆ ಕರ್ಮ ಕಳೆಯುವಂತಹ ಶಕ್ತಿ ತಾಯವ್ವನ ಕಾಲಿಗಿದೆ, ಅಂದರೆ ಅಮ್ಮನ ಕಾಲಿಗಿದೆ. ಕಾಶಿಗೆ ಹೋದರೂ ಕೂಡ ಕೆಲವೊಂದು ಕರ್ಮಗಳು ಹಾಗೇ ಉಳಿದುಕೊಂಡು ಬಿಡ್ತವೆ. ಆದರೆ ಅಮ್ಮನ ಕಾಲನ್ನು ಹಿಡಿದ ತಕ್ಷಣ ಆ ಕರ್ಮಗಳೆಲ್ಲ ಕಳೆದು ಹೋಗುತ್ತವೆ. ತಾಯವ್ವ ಎಂಬವಳು ದೇವಲೋಕದ ಮನುಷ್ಯಾಳು,
ಕಾಲು ಸೋಂಕಿದರೆ ಕಾಲನ್ನು ಸ್ಪರ್ಶಿಸಿದರೆ ಕರ್ಮವು ಆ ಕೆಲಸ ಅಂದರೆ ಹಿಂದಣ ಜನ್ಮದಲ್ಲಿ ಬಂದಂತಹ ಕೆಟ್ಟ ಕರ್ಮ, ಆ ಕರ್ಮದ ಫಲ ಇದೆಯಲ್ಲ ಅದೆಲ್ಲ ಹೋಗಿ ಬಿಡ್ತದೆ. ಕಾಲು ಸೋಕಿದರ ಕರ್ಮವು ತಾಯವ್ವ ಕಾಸಿಗೆ ಹೋದರೂ ಕಳೆಯಾದ. ಕಾಸಿಗೆ ಹೋದರೂ ಕೂಡ ಕಳೆಯದೇ ಇರುವಂತಹ ಕರ್ಮವು ತಾಯಿಯ ಕಾಲನ್ನು ಹಿಡಿದರೆ ಆ ಕರ್ಮವು ನಾಶವಾಗಿ ಹೋಗ್ತದೆ, ನಶಿಸಿ ಹೋಗ್ತದೆ. ಅಷ್ಟು ಪಾವಿತ್ರ್ಯತೆ ತಾಯವ್ವನಿಗಿದೆ, ತಾಯಿಯ ಕಾಲಿಗಿದೆ, ಆ ಚರಣಕ್ಕೆ ಇದೆ. ಅಂದರೆ ಪಾಪವನ್ನು ಕಳೆಯುವಂತಹ ಶಕ್ತಿ ತಾಯಿಯ ಪಾದಕ್ಕಿದೆ ಅನ್ನೋದನ್ನು ಇಲ್ಲಿ ಜನಪದರು ಆ ತಾಯಿಯ ಮಹತ್ವವನ್ನು ಕುರಿತು ಹೇಳುತ್ತಾ ಈ ಮಾತನ್ನು ಹೇಳ್ತಾರೆ. ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು, ಇಚ್ಚಾಳಗಾತಿ ತಾಯವ್ವ ಇದ್ದಾಗ ಲುಚ್ಚಾರ ಸಂಗ ನಮಗ್ಯಾಕ. ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು, ಇದೊಂದು ಗಾದೆ ಮಾತು. ಅಚ್ಚಕ್ಕಿ ಅಂದರೆ ಪರಿಶುದ್ಧವಾದಂತಹ ಅಕ್ಕಿ, ಅಂದರೆ ಇಡೀ ಅಕ್ಕಿ, ಉತ್ತಮವಾದಂತಹ ಅಕ್ಕಿ. ಇನ್ನು ನುಚ್ಚಕ್ಕಿ ಅಂದರೆ ತುಂಡಾದಂತಹ ಅಕ್ಕಿ, ಸಣ್ಣ ಅಕ್ಕಿಯ ಕಣ. ಅಂದರೆ ಅಕ್ಕಿಯನ್ನು ಮಾಡುವಂತಹ ಕಾರ್ಖಾನೆಗಳಲ್ಲಿ ಉತ್ತಮ ಅಕ್ಕಿಯ ಒಟ್ಟಿಗೆ ಕೆಲವೊಂದು ಅಕ್ಕಿಗಳು ತುಂಡಾಗಿ ಬರ್ತವೆ. ಅದಷ್ಟೇನೂ ಜನ ಉಪಯೋಗಿಸೋದಿಲ್ಲ. ಕೆಲವೊಂದು ತಿಂಡಿ ಮಾಡ್ಬೋದು ಅಥವಾ ಕೆಲವೊಮ್ಮೆ ದನಕರುಗಳಿಗೆ ಇಡಲಿಕ್ಕೂ ಉಪಯೋಗಿಸ್ತಾರೆ ಇದನ್ನು, ಈ ನುಚ್ಚಕ್ಕಿಯನ್ನು. ಅಂದರೆ ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು. ನುಚ್ಚಕ್ಕಿ ಯಾವಾಗ ನಿಮ್ಮ ಹತ್ರ ಏನೂ ತಿನ್ನಲು ಇಲ್ಲದೇ ಇದ್ದಾಗ, ಬೇರೆ ಯಾವುದೇ ಧಾನ್ಯಗಳು ಇಲ್ಲದೇ ಇದ್ದಾಗ, ಉತ್ತಮವಾದಂತಹ ಅಕ್ಕಿ ಇಲ್ಲದೇ ಇದ್ದಾಗ ನುಚ್ಚಕ್ಕಿಯನ್ನು ತಿನ್ನುವುದು ಸಹಜ, ಯಾಕಂದರೆ ಬೇರೆ ದಾರಿಯೇ ಇಲ್ಲ. ಆದರೆ ನಿಮ್ಮ ಬಳಿಯಲ್ಲಿ ಅಚ್ಚಕ್ಕಿ ಇದ್ದಾಗ ಪರಿಶುದ್ಧವಾದಂತಹ ಒಳ್ಳೆಯ ಅಕ್ಕಿ ಇದ್ದಾಗ ನಿಮಗೆ ಆ ನುಚ್ಚಕ್ಕಿ ಹಂಗ್ಯಾಕೆ. ಹಾಗೆ ಇಚ್ಚಾಳಗಾತಿ ತಾಯವ್ವ ಇದ್ದಾಗ ಲುಚ್ಚರ ಸಂಘ ನಮಗ್ಯಾಕ. ಲುಚ್ಚರು ಬೇಜವಾಬ್ದಾರಿಗಳು, ಕೆಟ್ಟ ಸ್ವಭಾವದವರು, ದುಷ್ಟ ಸ್ವಭಾವದವರು ಅಂತ ಹೇಳ್ತಾರೆ. ಅಂಥವರ ಸಂಘವನ್ನು ನಾವು ಯಾಕೆ ಮಾಡಬೇಕು? ಇಂತಹ ಇಚ್ಛೆಯುಳ್ಳ ನಮ್ಮನ್ನು ಪ್ರೀತಿಸುವಂತಹ ತಾಯಿಯೇ ಇದ್ದಾಗ, ನಮ್ಮನ್ನು ಒಂದು ದಾರಿ ತೋರಿಸುವಂತಹ ತಾಯಿ ಇದ್ದಾಗ ನಾವೇ ಯಾಕೆ ಬೇರೆಯವರ ಸಂಘವನ್ನು ಮಾಡಬೇಕು? ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು, ಇಚ್ಚಾಳಗಾತಿ ತಾಯವ್ವ ಇದ್ದಾಗ ಲುಚ್ಚರ ಸಂಘ ನಮಗ್ಯಾಕ. ಅಂದರೆ ಅಂಥವರಿಂದ ದೂರವಾಗಿ ಬಿಡಬೇಕು. ಯಾಕಂದರೆ ನಮಗೆ ಅಂತಹ ಒಳ್ಳೆಯ ತಾಯಿ ಸಿಕ್ಕಿದ್ದಾಳೆ, ಬೇರೆಯವರ ಸಂಘವನ್ನು ಮಾಡಬೇಕಂತಿಲ್ಲ. ಅಚ್ಚಕ್ಕಿಯ ಹಾಗೆ ಇರುವಂತಹ ತಾಯಿ, ಇಚ್ಚಾಳಗಾತಿ ತಾಯಿ, ನಮ್ಮ ಇಚ್ಛೆಯನ್ನು ಅರಿತು ನಡೆಯುವಂತಹ ತಾಯಿ, ನಮ್ಮನ್ನು ಬಹುವಾಗಿ ಪ್ರೀತಿಸುವಂಥ ಗಟ್ಟಿಗಿತ್ತಿಯಾದಂತಹ ತಾಯಿ ನಮ್ಮ ಜೊತೆಯಲ್ಲಿರುವಾಗ ಬೇರೆಯವರು ನಮಗೆ ಯಾಕೆ, ಬೇರೆಯವರ ಸಂಘವನ್ನು ನಾವು ಯಾಕೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಈ ಜನಪದ ಸಾಹಿತ್ಯದಲ್ಲಿ ನಾವು ನೋಡಬಹುದು. ಕಣ್ಣಿಗೆ ಕಪ್ಪಾಸೆ, ಬಣ್ಣಕ್ಕೆ ಸೆರಗಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ ತಾಯವ್ವ, ನಿನ್ನಾಸೆ ನಮಗೆ ಅನುಗಾಲ. ಇಲ್ಲಿ ಈ ಒಂದು ಭಾಗದಲ್ಲಿ ಹೆಣ್ಣು ಮಗಳು ಅಂದರೆ ಇಲ್ಲಿ ತನ್ನ ತಾಯಿಯ ಬಗ್ಗೆ ಈ ಮಗಳು ಹೇಳ್ತಾಳೆ. ಯಾವಾಗಲೂ ಕೂಡ ನನಗೆ ನಿನ್ನದೇ ನೆನಪು, ಅನುಗಾಲವೂ ಕೂಡ. ತಾಯಿಗೆ ಯಾವತ್ತೂ ಮಗಳ ನೆನಪು, ಮಗಳಿಗೆ ತಾಯಿಯ ನೆನಪು. ಅಂದರೆ ಯಾವಾಗಲೂ ತನ್ನ ತಾಯಿಯ ಮನೆಗೆ ಹೋಗೋದು ಯಾವಾಗ, ತನ್ನ ತಾಯಿಯನ್ನು ನೋಡುವುದು ಯಾವಾಗ ಅಂತ. ಹೇಗೆ ಅಂದರೆ ಇದನ್ನು ಹೋಲಿಸಿ ಹೇಳ್ತಾಳೆ ಈ ಜನಪದ ಹೆಣ್ಣುಮಗಳು. ಕಣ್ಣಿಗೆ ಕಪ್ಪಾಸೆ ಅಂದರೆ ಕಣ್ಣಿಗೆ ಕಾಡಿಗೆಯ ಆಸೆ. ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡ್ರೆ ಮಾತ್ರ ಅದು ಚೆಂದ ಕಾಣ್ತದೆ. ಹಾಗಾಗಿ ಕಣ್ಣಿಗೆ ಕಪ್ಪಾಸೆ. ಬಣ್ಣಕ್ಕೆ ಸೆರಗಿನ ಆಸೆ. ಯಾವುದೇ ಸೀರೆಗೂ ಸೆರಗು ಇರಬೇಕು, ಅಂದರೆ ಸೆರಗು ಇದ್ದರೆ ಮಾತ್ರ ಚಂದ. ಹೆಣ್ಣು ಉಟ್ಟಂತಹ ಸೀರೆಯಲ್ಲಿ ಸೆರಗು ಇದ್ದರೆ ಮಾತ್ರ ಚಂದ. ಹೆಣ್ಣಿಗೆ ಸೆರಗು ಇರಲೇಬೇಕು. ಹೆಣ್ಣು ಮಕ್ಕಳಿಗೆ ತವರಾಸೆ. ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಸುಖ, ಎಷ್ಟೇ ಸವಲತ್ತು, ಏನೇ ಇದ್ದರೂ ಕೂಡ ಒಂದು ಸಲಕ್ಕೆ ತನ್ನ ತಾಯಿಯ ಮನೆಗೆ ಬರಬೇಕು ಅನ್ನುವಂಥ ಹಂಬಲ ಒಂದು ಸಲಕ್ಕಲ್ಲ, ಯಾವಾಗಲೂ ಕೂಡ ಬರ್ತಾ ಇರಬೇಕು. ತಾಯಿಯ ಹತ್ತಿರ ಮಾತನಾಡ್ತಾ ಇರಬೇಕು, ತಾಯಿ ಮನೆ ನೋಡ್ತಾ ಇರಬೇಕು. ಗಂಡ ಎಷ್ಟೇ ಪ್ರೀತಿ ಮಾಡಲಿ, ಏನೇ ತಂದು ಕೊಟ್ಟರೂ ಕೂಡ ಅವಳಿಗೆ ಸಮಾಧಾನ ಇಲ್ಲ. ತನ್ನ ತಾಯಿ ಮನೆಯಷ್ಟು ಇಲ್ಲಿದ್ದಾಗ ಸಮಾಧಾನ ಇಲ್ಲ ಅನ್ನುವ ಹಾಗೆ ಹೆಣ್ಣು ಮಕ್ಕಳಿಗೆ ತವರಾಸೆ. ತಾಯವ್ವ ನಿನ್ನಾಸೆ ನಮಗೆ ಅನುಗಾಲ. ತಾಯವ್ವ, ಅಮ್ಮ, ನಿನ್ನ ಆಸೆ ನನಗೆ ಯಾವಾಗಲೂ ಕೂಡ ನಿನ್ನನ್ನೇ ನೋಡುವಂತಹ ಆಸೆ. ಯಾವಾಗಲೂ ತನ್ನ ತಾಯಿ ಜೊತೆಯಲ್ಲೇ ಇರಬೇಕು ಅನ್ನುವಂತಹ ಆಸೆ ಈ ಹೆಣ್ಣು ಮಗಳಿಗೆ ಇದೆ ಅನ್ನೋದನ್ನು ಈ ಭಾಗದಲ್ಲಿ
ಕಾಣಬಹುದು ನಾವು. ಅಂದರೆ ಒಂದು ತಾಯಿ ಮಗಳಿಗೆ ಯಾವ ರೀತಿಯ ಸಂಬಂಧಗಳು ಇವೆ ಅನ್ನುವಂಥದ್ದನ್ನು ಕೂಡ, ಅಂದರೆ ಅವರಿಬ್ಬರಲ್ಲಿ ನಡುವಿನ ಆ ಸಂಬಂಧದ ಭಾವ ಇನ್ನೂ ಕೂಡ ಆಳವಾದದ್ದು ಅನ್ನೋದನ್ನು ನಾವು ಈ ಭಾಗದಲ್ಲಿ ಗಮನಿಸ್ಬೋದು. ಮುಂದಿನ ಭಾಗದಲ್ಲಿ ಏನಿದೆ ನೋಡೋಣ. ತವರು ಮನೆಯ ಜ್ಯೋತಿ ತಣ್ಣಾಗೆ ಉರಿಯವ್ವ, ತಣ್ಣೀರಾಗೆ ಮಿಂದು ಮಡಿಯುಟ್ಟು ಬರುತ್ತೀನಿ, ತಣ್ಣಾಗೆ ಉರಿಯೇ ಜಗಜ್ಯೋತಿ. ಇಲ್ಲಿ ಜನಪದ ಹೆಣ್ಣುಮಗಳು ತನ್ನ ತಾಯಿಯನ್ನು ಜಗಜ್ಯೋತಿಗೆ ಹೋಲಿಸ್ತಾಳೆ. ಅಂದರೆ ತನ್ನ ತವರು ಮನೆಯ ಜ್ಯೋತಿ ತಣ್ಣಗೆ ಉರಿಯುತ್ತಿರಲಿ, ಅಂದರೆ ಆಕೆ ತಂಪಾಗಿರಲಿ, ಯಾವುದೇ ದುಃಖಗಳು ಬಾರದಿರಲಿ, ಅವಳು ಸುಖವಾಗಿರಲಿ. ತವರು ಮನೆಯ ಜ್ಯೋತಿ ತಣ್ಣಾಗೆ ಉರಿಯವ್ವ, ತಣ್ಣೀರಾಗೆ ಮಿಂದು ಮಡಿಯುಟ್ಟು ಬರುತ್ತೀನಿ. ತಣ್ಣೀರಿನಲ್ಲೇ ನಾನು ಸ್ನಾನವನ್ನು ಮಾಡಿ ಮಡಿಯುಟ್ಟು ಬರುತ್ತೇನೆ, ಪರಿಶುದ್ಧವಾದಂತಹ ಮಡಿಯಾದಂತಹ ವಸ್ತ್ರವನ್ನು ಧರಿಸಿ ಬರುತ್ತೇನೆ. ತಣ್ಣಾಗೆ ಉರಿಯೇ ಜಗಜ್ಯೋತಿ. ನಾನು ಬರುತ್ತಿರುವವರೆಗೂ ನೀನು ಕೂಡ, ಅಂದರೆ ಯಾವುದೇ ಹೆಣ್ಣು ಮಕ್ಕಳಿಗೂ ಕೂಡ ತವರಿನಲ್ಲಿ ತಾಯಿ ಇರಬೇಕು. ಅದಕ್ಕೆ ಅವಳು ಆಶಿಸ್ತಾಳೆ ತನ್ನ ತಾಯಿ ಕೊನೆಯವರೆಗೂ ಇರಲಿ ಅನ್ನುವಂಥದ್ದು. ಅಂದರೆ ತನ್ನ ತಾಯಿಯನ್ನು ತವರಿನ ಮನೆಯ ಜ್ಯೋತಿ ಆಕೆ, ತಣ್ಣಗೆ ಆ ಜ್ಯೋತಿ ಉರಿಯುತ್ತಿರಲಿ ಅನ್ನುವಂಥದ್ದನ್ನು ಇಲ್ಲಿ ಜನಪದ ಹೆಣ್ಣುಮಗಳು ತನ್ನ ತಾಯಿಯ ಬಗ್ಗೆ ಹೇಳ್ತಾಳೆ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ. ತನ್ನ ತವರನ್ನು ಕುರಿತಂತಹ ಹೆಣ್ಣು ಮಕ್ಕಳ ಹಾರೈಕೆ ಇದು. ಸಾಮಾನ್ಯವಾಗಿ ನೀವು ಗರಿಕೆಯ ಹುಲ್ಲನ್ನು ನೋಡಿರ್ಬೋದು. ಆ ಗರಿಕೆಯ ಹುಲ್ಲು ಯಾವಾಗಲೂ ಹಸಿರಾಗಿಯೇ ಇರ್ತದೆ. ಅಂದರೆ ನೀರು ಹಾಕದೇ ಇದ್ದರೂ ಕೂಡ, ಅಥವಾ ತನ್ನಷ್ಟಕ್ಕೆ ಎಲ್ಲಿಯಾದರೂ ಬೆಳೀತಾ ಇದ್ದರೂ ಕೂಡ, ನೀರಿನ ಅಭಾವದ ಕಾಲದಲ್ಲಿಯೂ ಕೂಡ ಅದು ಹಸಿರಾಗಿಯೇ ಬೆಳೀತಾ ಇರ್ತದೆ. ಅದಕ್ಕೆ ಇಲ್ಲಿ ಮಗಳು ಹೇಳ್ತಾಳೆ, ತನ್ನ ತವರು ಮನೆ ಹೇಗಿರಬೇಕು ಅಂದರೆ, ತವರು ಮನೆ ಹೊಳೆಯ ದಂಡೆಯಲ್ಲಿರುವಂತಹ ಗರಿಕೆಯ ಹಾಗೆ ಇರಲಿ, ಸದಾ ಹಸಿರಾಗಿ ಇರಲಿ. ನಿತ್ಯವೂ ನೀರು ಹರಿಯುವಂತಹ ಹೊಳೆಯ ದಂಡೆಯಲ್ಲಿ ಇರುವಂತಹ ಗರಿಕೆಯ ಹುಲ್ಲು ಎಂದೆಂದಿಗೂ ಕೂಡ ಹಸಿರಾಗೇ ಇರುತ್ತದೆ. ಹಾಗೆ ತನ್ನ ತವರು ಮನೆಯ ಸಿರಿಯೂ ಕೂಡ ನಿತ್ಯ ಹಸಿರಾಗಿ ಇರಲಿ ಅಂತ ಈ ಹೆಣ್ಣು ಮಗಳು ಹಾರೈಸ್ತಾಳೆ. ಅಂದರೆ ಹಾಲುಂಡು ಬೆಳೆದ ತವರಿಗೆ ನಾನು ಏನೆಂದು ಹಾರೈಸಲಿ, ಅಂದರೆ ಅಷ್ಟು ಋಣ ಇದೆ. ತನ್ನ ತಾಯಿಯ ಹಾಲನ್ನು ಕುಡಿದಂತಹ, ಆ ಮನೆಯಲ್ಲಿ ಬೆಳೆದಂತಹ ತನಗೆ ಅಷ್ಟು ತಾಯಿ ಮನೆಯ ಋಣ ಇದೆ. ಅಲ್ಲಿಗೆ ನಾನು ಎಷ್ಟು ಹಾರೈಸಿದರೂ ಕಡಿಮೆಯೇ. ಹಾಗಾಗಿ ಆ ತವರು ಮನೆ ಹೇಗೆ ಇರಬೇಕು ಅಂದರೆ, ಹೊಳೆಯ ದಂಡೆಯಲ್ಲಿ ಹುಲುಸಾಗಿ ಬೆಳೆಯುವಂತಹ ಕರಕ್ಕಿಯ ಹುಲ್ಲಿನ ಹಾಗೆ ತವರಿನ ರಸಬಳ್ಳಿ ಅಂದರೆ ವಂಶ, ತನ್ನ ವಂಶ, ತಾಯಿ ಮನೆಯಲ್ಲಿರುವವರ ವಂಶ, ಆ ವಂಶ ಗರಿಕೆಯ ಹುಲ್ಲಿನ ಹಾಗೆ ರಸಬಳ್ಳಿ ಸಮೃದ್ಧಿಯಾಗಿ ಬೆಳೆಯಲಿ ಅಂತ ಈ ಹೆಣ್ಣು ಮಗಳು ತನ್ನ ತವರನ್ನು ಕುರಿತ ಆಕೆಯಲ್ಲಿ ಹಾರೈಸ್ತಾ ಇದ್ದಾಳೆ. ವಿದ್ಯಾರ್ಥಿಗಳೇ, ತವರಿನ ಸಿರಿ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಈ ರೀತಿ ಬರ್ತವೆ. 8 ಅಂಕದ ಪ್ರಶ್ನೆ. ತವರಿನ ಸಿರಿ ಜನಪದ ಗೀತೆಯ ಆಶಯವೇನು? 2ನೇ ಪ್ರಶ್ನೆ. ತಾಯಿ ತಂದೆಯರ ಮೇಲಿರುವ ಪ್ರೀತಿ ಅಭಿಮಾನ ವ್ಯಕ್ತವಾದ ಬಗೆಯನ್ನು ವಿವರಿಸಿರಿ. 3ನೇ ಪ್ರಶ್ನೆ. ತವರಿನ ಸಿರಿ ಜನಪದ ತ್ರಿಪದಿಯಲ್ಲಿ ನಿರೂಪಿತವಾಗಿರುವ ತಾಯಿ ಹಾಗೂ ತವರಿನ ಮಹತ್ವವನ್ನು ವಿವರಿಸಿರಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಜನಪದ ಗೀತೆ ತವರಿನ ಸಿರಿ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.